ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದೇವಿ ದೇವಿ, ಮುಂದಿನ ಹೆಜ್ಜೆ ನಿನಗೇ ಗೊತ್ತು. ಅದು ಅಷ್ಟು ಸುಲಭ ಅಲ್ಲ ಅನ್ನೋ ಅರಿವು ನಿನಗಿರಲಿ. ಬೀಳಲಿ ಆಕಾಶ, ನುಂಗಲಿ ಭೂಮಿ, ಮುರಿಯಲ್ಲ ಆಣೆ. ನನ್ನ ಕುಟುಂಬ ಪ್ರಮಾಣ ಪ್ರಮಾಣ 1000 ವರ್ಷ. ಸಾವಿರ ವರ್ಷಗಳ ಹಿಂದೆ ನಿನ್ನ ಕುಟುಂಬದವರು ಮಾಡಿದ ಪ್ರಮಾಣ, ಅದನ್ನ ಉಳಿಸ್ತೀಯ ಅನ್ನೋ ನಂಬಿಕೆ ನನಗಿದೆ. ಅದನ್ನ ಉಳಿಸಬೇಕಾದ್ದು ನಿನ್ನ ಜವಾಬ್ದಾರಿ. ಮಾತು ಮಾತೆ, ಮುರಿಯೋದು ಅಸಾಧ್ಯ. ಹುಟ್ಟು ಸಾವು, ಸೃಷ್ಟಿ ಲಯ, ಇದು ಪ್ರಕೃತಿ ನಿಯಮ. ಅಮರತ್ವ ಅನ್ನೋದು ಭ್ರಮೆ. ಇದನ್ನು ಅರ್ಥ ಮಾಡಿಸ್ಬೇಕಾದವರಿಗೆ ಅರ್ಥ ಮಾಡಿಸು. ಒಳ್ಳೆಯದಾಗಿ. No. 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 ದುರ್ಗಾ, ನೀನಿಲ್ಲಿ? ಹೌದಲ್ವಾ? ನಾನು ಇಲ್ಲೇನ್ ಮಾಡ್ತಿದ್ದೀನಿ? ನಾನು ಇಲ್ಲಿಗೆ ಹೇಗೆ ಬಂದೆ? ಇದೆಲ್ಲ ಹೇಗಾಯ್ತು? ನನ್ನ ಕತ್ತಲ್ಲಿ ತಾಳೆ ಹಾಕಿದೆ. ಶರಪ್! ಇದು ನನ್ನ ಜಾಗ, ಇದು ನನ್ನ ಮದುವೆ. ಶರತ್ ತಾಳಿ ಕಟ್ಬೇಕಾಗಿದ್ದು ನನಗೆ ಅಲ್ಲ, ಶರತ್ ನನಗ್ ಗಂಡ ಆಗ್ಬೇಕಾಗಿತ್ತು, ನಾನು ಅವ್ರಿಗೆ ಹೆಂಡತಿ ಆಗ್ಬೇಕಾಗಿತ್ತು. ಇವಾಗ ಮಾಡೋದ್ನೆಲ್ಲ ಮಾಡಿ ಏನು ಗೊತ್ತಿಲ್ದಿರೋ ತರ ನಾಟಕ ಮಾಡ್ತಿದ್ಯಾ? ಹೌ ಡೇರ್ ಯು! ಈ ಮಾಯ ಆಡ್ತಿರೋದನ್ನ ನೋಡ್ತಿದ್ರೆ ಇಲ್ಲಿರೋರು ಯಾರು ಸೇಫ್ ಆಗಿ ಮನೆಗೆ ಹೋಗಲ್ಲ ಅಂತ ಅನಿಸ್ತಾ ಇದೆ. ಏ ದಮ್ಮು, ನಾನು ಯೋಚನೆ ಮಾಡ್ತಿರೋದನ್ನೇ ನೀನು ಯೋಚನೆ ಮಾಡ್ತಾ ಇದೆಯಲ್ವಾ?
ಹಾಗಾದ್ರೆ ಮಾಯಾ ಕಿಲ್ಲಿಂಗ್ ಮೂಡ್ ಹಾಳಾಗ್ತಿತ್ತ ಮೊದಲು ನಾವಿಲ್ಲಿಂದ ಜಾಗ ಖಾಲಿ ಮಾಡೋದು ಒಳ್ಳೇದು. ದುರ್ಗಾ ಮದುವೆ ಆಗೋಯ್ತಾ? ನಿಜವಾಗ್ಲೂ ದುರ್ಗಾ ಮದುವೆ ಆಗೋಯ್ತಾ? ಅದು ಬಾಸ್ ಜೊತೆ? ನಾನು ಇಲ್ಲಿಗೆ ಹೇಗ್ ಬಂದೆ? ಇಲ್ಲಿ ಏನಾಯ್ತು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಮಾಯವ್ರೆ, ದಯವಿಟ್ಟು ನನ್ನ ಮಾತು ನಂಬಿ. ನನಗೆ ನೆನಪಿರೋ ಕೊನೆ ಎಷ್ಟಿನ ದಿನ ಪ್ಲಾನ್ ಮಾಡ್ತಾ ಇದೆಯಾ ಇದನ್ನ? ದಯವಿಟ್ಟು ನನ್ನ ನಂಬಿ ಮಾಯಾ. ಫೇಕ್ ಸ್ಟೋರಿನ ಇಲ್ಲಿ ನಂಬೋದಕ್ಕೆ ಯಾರು ರೆಡಿ ಇಲ್ಲ ದುರ್ಗಾ. ಅಲ್ಲ, ನೀನೇ ಹಸೆ ಮಣೆ ಮೇಲೆ ಬಂದು ಕೂತಿರೋದನ್ನ ಎಲ್ಲರೂ ಕಣ್ಣಾರೆ ನೋಡಿದ್ದಾರೆ. ಶರತ್, ನೀವುನು ಹೌ ಕುಡ್ ಯು ಡೂ ದಿಸ್ ಶರತ್? ಅಲ್ಲ, ಅವಳು ತಾಳಿ ಕಟ್ಟೋ ಮುಂಚೆ 1 ಸೆಕೆಂಡ್ ಕೂಡ ಯೋಚನೆ ಮಾಡಿಲ್ವಾ ನೀವು? ನಿಮ್ ಪಕ್ಕ ಕೂತಿರೋದು ನಾನಲ್ಲ, ದುರ್ಗಾ ಅಂತ 1 ಸೆಕೆಂಡ್ಗೂ ರಿಯಲೈಸ್ ಆಗಿಲ್ವಾ ನಿಮ್ಗೆ? ಇಲ್ಲ ಇಲ್ಲ, ಇದೆಲ್ಲ ಸುಳ್ಳು. ಶರತ್ಗೆ ನಾನು ಮಾಡಿದ ವಶೀಕರಣನೇ ನನಗೆ ತಿರುಗುಬಾಣ ಆಗತ್ತೆ ಅಂದ್ರೆ ನಾನ್ ನಂಬಲ್ಲ. ಮದುವೆ ಮಂಟಪಕ್ಕೆ ಹೋಗ್ತೀಯ, ಸುತ್ತ ಇರೋರೆಲ್ಲ ವಿರೋಧ ಮಾಡ್ಲಿ, ನಿನ್ನ ಗುರಿ ಒಂದೇ, ತಾಳಿ ಕಟ್ಟೋದು, ಮದುವೆ ಆಗೋದು. ಮಾಯನ್ನೇ ಮದುವೆ ಆಗೋ ಅಂತ ನಾನು ಹೇಳ್ಬೇಕಿತ್ತು. ನಾನು ಯಾಕಾಗ ಹೇಳಲಿಲ್ಲ? ತುಂಬಾ ದೊಡ್ಡ ಅನಾಹುತ ಮಾಡ್ಬಿಟ್ಟೆ. ಏನ್ ಮಾಡ್ತಿದ್ಯಾ ನೀನು? ಈಗ ಗಲಾಟೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಮಾಯಾ. ಲೇದಮ್ಮು, ಸೈಡ್ಗೆ ಬಾರೆ. ಪ್ರಾಣ ಎಲ್ಲದಕ್ಕಿಂತ ಹೆಚ್ಚು ಮುಖ್ಯ. ನಾನು ಮದ್ವೆ ಹುಡುಗಿ, ಇವತ್ತು ನನ್ ಮದ್ವೆ ಆಗ್ಬೇಕಾಗಿತ್ತು. ಮದ್ವೆ ಆಗೇ ಆಗತ್ತೆ. That's it. ದುರ್ಗಾ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಈ ತಾಳಿನ ಈಗ್ಲೇ ಈ ಕ್ಷಣನೇ ಬಿಚ್ಕೊಡು. ಮುಖ ಏನ್ ನೋಡ್ತಿದ್ಯಾ? ತಾಳಿ ಬಿಚ್ಕೊಡು ಅಂದೆ. ಮಾಯಾ, ಏನ್ ಮಾತಾಡ್ತಿದ್ಯಾ? ಸರಿಯಾಗಿ ಮಾತಾಡ್ತಾ ಇದ್ದೀನಿ. ಶರತ್ ತಾಳಿ ಕಟ್ಟಿ ಇನ್ನೂ ತುಂಬಾ ಹೊತ್ತಾಗಿಲ್ಲ. ಇನ್ನು ಮುಹೂರ್ತ ಬಾಕಿ ಇದೆ, ಇನ್ನು ಮದ್ವೆ ಆಗ್ಬೋದು. ದುರ್ಗಾ, ನಾನು ಹೇಳಿದ ಮಾತು ನಿನ್ಗೆ ಅರ್ಥ ಆಗಿಲ್ವಾ? ತಾಳಿ ಬಿಚ್ಕೊಡು ಅಂದೆ.